ತುಮಕೂರಿಗೆ ಮೆಟ್ರೋ ಯೋಜನೆ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾದಂಥ ವಿಚಾರ ಬಿಜೆಪಿ ಶಾಸಕ ಸುರೇಶ್ ಗೌಡ ವ್ಯಂಗ್ಯವಾಡಿದ್ದಾರೆ. ಸರ್ಕಾರದ ಬಳಿ ದುಡ್ಡಿಲ್ಲ, ಇನ್ನು ಮೆಟ್ರೋ ಎಲ್ಲಿಂದ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಶಾಸಕ ಸುರೇಶ್ ಗೌಡ ವ್ಯಂಗ್ಯವಾಡಿದ್ದಾರೆ. ಮೆಟ್ರೋ ಬರುತ್ತೋ ಇಲ್ವೋ ಅಂತ ಪರಮೇಶ್ವರ್ ಅವರನ್ನ ಕೇಳಬೇಕು ಅಂತ ಹೇಳಿದ್ದಾರೆ. ಮೆಟ್ರೋಗೆ ಬಜೆಟ್ನಲ್ಲಿ ಎಷ್ಟು ಹಣ ಇಟ್ಟಿದ್ದಾರೆ ಅಂತ ಕೇಳಿ ಅಂತ ಹೇಳಿ ಸುರೇಶ್ ಗೌಡ ಹೇಳಿದ್ದಾರೆ. ನೋಡಿ, ತುಮಕೂರುವರೆಗೂ ಮೆಟ್ರೋ ಇದೆ, ತುಮಕೂರಿಗೆ ಮೆಟ್ರೋ ಬರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕಾಂಗ್ರೆಸ್ ನಡೆಯ ಕುರಿತಂತೆ, ಬಜೆಟ್ ಕುರಿತಂತೆ ಬಿಜೆಪಿ ಶಾಸಕ ಸುರೇಶ್ ಗೌಡ ವ್ಯಂಗ್ಯವಾಡಿದ್ದಾರೆ. ಸರ್ಕಾರದ ಬಳಿ ದುಡ್ಡಿಲ್ಲ, ಇನ್ನು ಮೆಟ್ರೋ ಎಲ್ಲಿಂದ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಿಗೆ ಮೆಟ್ರೋ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ನಾವಿಲ್ಲಿ ಮೆಟ್ರೋ ರೈಲನ್ನು ಬಿಡ್ತೀವಿ, ಅದು ಸಾಧ್ಯವಾ ಅಂತ ಕೇಳಿದ್ದಾರೆ. ಬೆಂಗಳೂರಿನಲ್ಲಿ ಮೆಟ್ರೋ ರೈಲನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿಲ್ಲ, ಇನ್ನು ತುಮಕೂರಿನ ಕತೆ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಚುನಾವಣೆಗೋಸ್ಕರ ನೀಡಿದ ಹೇಳಿಕೆಯನ್ನು ನಂಬೋದಕ್ಕೆ ಅಸಾಧ್ಯ, ಪ್ರಣಾಳಿಕೆಯನ್ನು ಒಪ್ಕೊಳ್ಳೋದು ಬಹಳ ಅಸಾಧ್ಯ. ಕಾರಣ ಸರ್ಕಾರದಲ್ಲಿ ಬಿಡಿಗಾಸಿಲ್ಲ ಅನ್ನೋದು ಸುರೇಶ್ ಗೌಡ್ರ ಮಾತು. ಚುನಾವಣೆಯ ಒಂದು ದೃಷ್ಟಿಯಿಂದ ಅವ್ರು ಹೇಳ್ತಾರೋ ಏನೋ ಗೊತ್ತಿಲ್ಲ ನನಗೆ. ಇವತ್ತು ಬಡ್ಜೆಟ್ ಅಲ್ಲೂ ಹೇಳ್ತಿದ್ದಾರೆ, ಆದರೆ ತುಮಕೂರು ಜಿಲ್ಲೆಗೆ ಒಂದು ಬಿಡಿಗಾಸನ್ನು ಕೂಡ ಬಡ್ಜೆಟ್ ಅಲ್ಲಿ ಕೊಟ್ಟಿಲ್ಲ. ಅದರಿಂದ ಏರ್ಪೋರ್ಟ್, ಮೆಟ್ರೋ, ಈ ಒಂದು ಬಿಟ್ಟಿ ಭಾಗ್ಯದ ಯೋಜನೆಯಡಿ ಯಾವ ಯೋಜನೆಗಳು ಈ ರಾಜ್ಯ ಸರ್ಕಾರ 5 ವರ್ಷದಲ್ಲಿ ಮಾಡಲ್ಲ. ಹೇಳ್ರಿ, ಸರ್ಕಾರ 50% ಯಾವುದೇ ಒಂದು ಪ್ರಾಜೆಕ್ಟ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 50% ಅಲ್ಲೇ ನಡೆಯೋದು. ಒಂದು ಏರ್ಪೋರ್ಟ್ ಬರಬೇಕಾಗಲಿ, ಒಂದು ಮೆಟ್ರೋ ಬರಬೇಕಾಗಲಿ, ಯಾವುದೇ ಒಂದು ಯೋಜನೆಗಳು ಬರಬೇಕಾದ್ರೆ 50-50 ರೇಷಿಯೋದಲ್ಲಿ ಬರ್ತದೆ. ಸರ್ಕಾರ, ರಾಜ್ಯ ಸರ್ಕಾರ ಇಲ್ಲಿವರೆಗೂ 50% ಯೋಜನೆಗಳು ಕೇಂದ್ರ ಸರ್ಕಾರದ ಯಾವ್ಯಾವ ಯೋಜನೆಗಳಿವೆ ಅಲ್ಲಿಗೆ ಹಣ ಕಟ್ಟಕ್ಕಾಗಿಲ್ಲ ಅವರು. ಅದರಿಂದ ಈ ಸರ್ಕಾರದಲ್ಲಿ ಯಾವುದೇ ಇವತ್ತೇ ಡಿಫಿಷಿಯಂಟ್ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಹೋದ ಒಂದು ಬಡ್ಜೆಟ್ ಅಲ್ಲೂ ಕೂಡ ಡಿಫಿಷಿಯಂಟ್ ಬಡ್ಜೆಟ್ 12,000 ಕೋತ ಆಯ್ತು. ಅವ್ರು ಏನಂತ ಹೇಳಿದ್ರು, ಎಷ್ಟೋ ಲಕ್ಷ ಕೋಟಿ ಕಲೆಕ್ಷನ್ ಆಯ್ತು ಅಂತ ಬರ್ತದೆ ಅಂತ ಒಂದು ಬಿಂಬಿಸಿದ್ರು ಬಡ್ಜೆಟ್ ಅಲ್ಲಿ. ಆದ್ರೆ 12,500 ಕೋಟಿ ಬರಲೇ ಇಲ್ಲ ಅವ್ರ ಬಡ್ಜೆಟ್ ಅಲ್ಲಿ. 12,500 ಕೋಟಿ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತು 52,000 ಕೋಟಿಯನ್ನ ಬಡ್ಜೆಟ್ ಅಲ್ಲಿ ಇಟ್ಟಿದ್ದಾರೆ. ಯಾವುದಕ್ಕೆ? ಭಾಗ್ಯಗಳಿಗೆ. 52,000 ಕೊಟ್ರೆ ಅದು ಕೂಡ ಅಪ್ರಿಶಿಯೇಟ್ ಮಾಡಿದ್ದಾರೆ ಬಡ್ಜೆಟ್ ಅಲ್ಲಿ. ಏನಂತ ಹೇಳಿ, ನನಗೆ ಇಷ್ಟು ಕಲೆಕ್ಷನ್ ಆಗುತ್ತೆ ಅಂತ. ಹೋದ ಬಾರಿನೂ ಬರೋದಿಲ್ಲ, ಈ ಸಲಿನೂ ಬರೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಅದರಿಂದ ಎಲ್ಲರ ಮೇಲೆ ತೆರಿಗೆಗಳನ್ನು ಹಾಕಿದ್ದಾರೆ. ಕುಡುಕರ ಮೇಲೆ, ಎಂಡ ಕುಡಿಯೋರ ಮೇಲೆ, ಎಲ್ಲೆಲ್ಲಿ ಸಾಧ್ಯ ಸಬ್ ರಿಜಿಸ್ಟರ್ ಆಫೀಸ್ ತಗೊಂಡೋಗ್ರಿ, ನೀವು ಬ್ರಾಂದಿ ವಿಸ್ಕಿ ಮೇಲೆ ತಗೊಂಡೋಗ್ರಿ, ಎಲ್ಲ ಇದ್ರ ಮೇಲೂ ಕೂಡ ತೆರಿಗೆಗಳ ಬರೆ ಎಳೆದಿದ್ದಾರೆ. ಅದರಿಂದ ಇನ್ನ ಯಾವುದೇ ನಾವು GST ಎಲ್ಲ ಹಾಕಿ, ಅದು GST ನಾವು ಡಿಸೈಡ್, ಇಡೀ ದೇಶದ ಜನ ನಿರ್ಧಾರ ಮಾಡಿರೋದು GST ಅನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿ. ಸಿದ್ದರಾಮಯ್ಯನವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.